ಹಾಯ್ ನಮಸ್ತೆ ಫ್ರೆಂಡ್ಸ್, ಅಶ್ವಿನಿ ಸ್ಯಾರಿ ಕೋಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವಾಗ ಸಿಂಪಲ್ಲಾಗಿ ಬೀಡ್ಸ್ ಹಾಕಿ ಆರ್ಚ್ ಹಾಕೋದು ಹೇಗೆ ಅಂತ, ಡಿಸೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ 6 ದಾರ ಪೋಣ್ಸ್ ಇಟ್ಕೊಂಡು ಮತ್ತು ಬೀಡ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬೇಸಿಕ್ ಹಾಕ್ತಾ ಇದ್ದೀನಿ. ಇವಾಗ ಬೇಸಿಕ್ ಹಾಕಬೇಕು ಅಂತಂದರೆ ಫಸ್ಟು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರಬೇಕು ಫ್ರೆಂಡ್. ಅದಕ್ಕೆ ನಾನಿವಾಗ ಸೂಜಿ ಒಳಗೆ ಬೀಡ್ಸ್ ಹಾಕೊಂಡ್ಬಿಟ್ಟು ಅದನ್ನು ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ನಾಟ್ ಹಾಕೊತಾ ಇದ್ದೀನಿ. ಅದು ನಾಟ್ ಹಾಕೊಂಡಾದ್ಮೇಲೆ ಮತ್ತೆ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಸೀರೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇದೇ ಥರನೇ ಚೈನ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡ್ಬಿಟ್ಟು ಸೀರೆಗೆ ಲಾಕ್ ಹಾಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ನೆಕ್ಸ್ಟ್ ಬೀಡ್ಸ್ ತೊಗೊಂಡು ಮತ್ತೆ ಬೀಡ್ಸ್ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ಲಿಗೆ ಬೀಡ್ಸ್ ಹಾಕ್ಕೊಂಡು ಥ್ರೆಡ್ ಒಳಗೆ ಹಾಕಿ ನಾಟ್ ಹಾಕ್ಕೊಂಡು ಸೀರೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾನು ಬೇಸಿಕ್ ಹಾಕಿರೋದು ಈ ಥರ ಬಂದಿದೆ. ಫಿನಿಶಿಂಗು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಇವಾಗ ಅಷ್ಟು ಸೀರೆ ಎಲ್ಲ ಹಾಕಿದಾದ್ಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್. ಬೀಡ್ಸ್ ಬೇಸಿಕ್ಕು ನಾವು ಒಂದು ಬೀಡ್ಸ್ ಹಾಕ್ಬಿಟ್ಟು 3 ಚೈನ್ ಹಾಕ್ಬಿಟ್ಟು ಲಾಕ್ ಹಾಕಿ ಮತ್ತು ಆಮೇಲೆ ಬೀಡ್ಸ್ ಹಾಕಿ 3 ಚೈನ್ ಲಾಕ್ ಹಾಕ್ತಿದ್ದೀನಿ ಫ್ರೆಂಡ್. ಇವಾಗ ನೋಡಿ ಈ ಥರ ಕಾಣಿಸುತ್ತೆ. ಸಿಂಪಲ್ಲಾಗಿ ಹಾಕೋಬೋದು ಫ್ರೆಂಡ್ಸ್. ನಾನಿವಾಗ ಇದಕ್ಕೆ ಆರ್ಚ್ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆರ್ಚಿಗೂ ಮತ್ತೊಂದು 6 ದಾರ ತೊಗೊಂಡು ಪೋಣ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಸೀರೆ ಹಾಕಿದ್ನೆಲ್ಲ ಫಸ್ಟಿಗೆ ಹಾಕಿದ್ದೀನಿ ಅದರಲ್ಲೇ ಚೈನ್ ಒಳಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಅದನ್ನು ಹೆಂಗೆ ಅಂತ ಅಂದರೆ ನಾನು ತ್ರಿಬಲ ಕೋಶ ತಗೊತಾ ಇದ್ದೀನಲ್ಲ. ಇವಾಗ ತ್ರಿಬಲ ಕೋಶ ತಗೊಂಡಾದ್ಮೇಲೆ ನಾನು ಬೀಡ್ಸ್ ಕೆಳಗಡೆ ದಾರ ಇದೆಯಲ್ಲ ಅದರೊಳಗೆ ಆಶಿಂದ ನೀಡಲ್ ಹಾಕಿಬಿಟ್ಟು ಥ್ರೆಡ್ನ ತೊಗೊತಿದ್ದೀನಿ ಫ್ರೆಂಡ್. ಇವಾಗ ಅದರೊಳಗೆ ಆಸಿಂದ ನೀಡಲ್ ಹಾಕಿ ತ್ರಿಬಲ ಕೋಶ ತಗೊತಾ ಇದ್ದೀನಿ. ನೋಡಿ ಫ್ರೆಂಡ್, ಇವಾಗ ತ್ರಿಬಲ ಕೋಶ ಅಂತ ಆದಮೇಲೆ ಈ ಥರ ಬರುತ್ತೆ. ತ್ರಿಬಲ ಕೋಶ ಹಾಕಿದ ಮೇಲೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸಿಂಗಲ್ ಕ್ರೋಶನ ಹಾಕ್ಬೋದು, ಬಟ್ ಲೆಂತ್ ಯಾಕೆ ಬರಲ್ವಲ್ಲ, ಅದಕ್ಕೆ ನಾನು ಇದಕ್ಕೆ ತ್ರಿಬಲ ಕೋಶ ಹಾಕ್ತಾ ಇದ್ದೀನಿ. ತ್ರಿಬಲ ಕೋಶ ಅಂತ ಅಂದ್ಬಿಟ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಬೀಡ್ಸ್ ಕೆಳಗಡೆಯಿಂದ ಥ್ರೆಡ್ಡಿಂದ ತೊಗೊತಿದ್ದೀವಲ್ವ, ಹಂಗಾಗಿ ಅದು ಸುಕ್ಕಾಗೋದು ಆ ಥರ ಬರೋದಿಲ್ಲ. ಸಿಂಗಲ್ ಕ್ರೋಶ ಅಂತ ಅಂದರೆ ಒಂಥರ ಸುಕ್ಕಾಗೋದು, ನೀಟಾಗಿ ಕಾಣಲ್ಲ, ಮಡ್ಚ್ಕೊಂಡಿರೋ ಥರ ಕಾಣಿಸುತ್ತಲ್ವ, ಅದಕ್ಕೋಸ್ಕರ ನಾನು ತ್ರಿಬಲ ಕೋಶ ತೊಗೊತಾ ಇದ್ದೀನಿ. ಇದಕ್ಕೆ 15ರಿಂದ 16 ಕಂಬ ತೊಗೊತಿದ್ದೀನಿ ಫ್ರೆಂಡ್. ನಾನಿವಾಗ ತ್ರಿಬಲ ಕೋಶನ 15ರಿಂದ 16 ಕಂಬ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ನೀಡಲ್ಲಿ ಇದನ್ನ ಸುತ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಇವಾಗ ನಾನು ಅದು ಆದಮೇಲೆ ನೆಕ್ಸ್ಟ್ ಇದನ್ನು 4 ಚೈನ್ ಲಾಕ್ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್, ಅಲ್ಲಿಗೆ ತ್ರಿಬಲ ಕ್ರೋಶ 15ರಿಂದ 16 ಕಂಬ ಆದಮೇಲೆ ನಾನು ನೀಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ಫ್ರೆಂಡ್. ನಾನಿವಾಗ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ರೆ ನಮಗೆ ಆರ್ಚು ನೀಟಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಅದು ಹಾಕ್ಕೊಂಡ್ಬಿಟ್ವಿ ಅಂತಂದರೆ ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಕಾಣಿಸುತ್ತೆ ನನಗೆ. ಕಂಬ ಕಾಣಿಸ್ತಿದೆ ಅಲ್ವ ನಿಮಗೆ, ಎಷ್ಟು ನೀಟಾಗಿ ಬರ್ತಿದೆ ಅಂತ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗೂ ಇರುತ್ತೆ. ನಿಮಗೆ ಬೀಡ್ಸ್ ಬೇಡ ಅಂತ ಅಂದ್ರೂ ಬೀಡ್ಸ್ ಇಲ್ಲದೇ ಇದೇ ಥರನೇ ಹಾಕ್ಕೋಬೋದು ಫ್ರೆಂಡ್. ನೋಡಿ ಫ್ರೆಂಡ್, ಇವಾಗ ಫಿನಿಶಿಂಗ್ ಹೇಗೆ ಬಂದಿದೆ ಅಂದರೆ ಫುಲ್ ಸೀರೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ ನಾನಿವಾಗ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ ನಿಮಗಿದು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸಿಂಪಲ್ಲಾಗೂ ಇದೆ. ಆಮೇಲೆ ಬೀಡ್ಸ್ ಬೇಡ ಅಂತ ಅಂದ್ರೂ ಬರೀ ಆರ್ಚ್ ಹಾಕ್ಕೊಂಡು ಕುಚ್ಚು ಕಟ್ಕೋಬೋದು ಫ್ರೆಂಡ್. ಆಮೇಲೆ ಇದ್ರ ಮೇಲೆ ನಮಗೆ ಸಣ್ಣ ಬೀಡ್ಸ್ ಬೇಕು ಅಂತ ಅಂದರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್. ಇವಾಗ ನಾನು ನಿಮಗೆ ನೋಡಿ, ಇದು ನಂದು ಹೊಸ ಚಾನಲ್ ಫ್ರೆಂಡ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.